ಬೆಂಗಳೂರಿನ ಪ್ರತಿಷ್ಠಿತ ಆಶ್ರಮಕ್ಕೆ ಕಾದಿದೆ ಹಸಿರು ಕಂಟಕ. ಪರಿಸರ ಮಾಲಿನ್ಯದ ಆರೋಪವನ್ನ ಎದುರಿಸ್ತಾ ಇದೆ ಈ ಒಂದು ಪ್ರತಿಷ್ಠಿತ ಆಶ್ರಮ. ಇದು ನ್ಯೂಸ್ 18 ಕನ್ನಡದ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ. ಆ ಒಂದು ಆಶ್ರಮ ಯಾವುದು ಅನ್ನೋದು ನಿಮಗೂ ಕೂಡ ತೋರಿಸ್ತೀವಿ. ಯಾವ ರೀತಿಯಾಗಿ ಇಲ್ಲಿ ಪ್ರಮುಖವಾಗಿ ಹಸಿರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಟಕವಾಗಿ ಪರಿಣಮಿಸಿದೆ ಅಂತ. ಪ್ರತಿಷ್ಠಿತ ಆಶ್ರಮದ ತ್ಯಾಜ್ಯ ಕೆರೆ ಸೇರಿ ಕೆರೆ ಮಲಿನವಾಗ್ತಾ ಇದೆ. ಸ್ಥಳೀಯರಿಂದ ಆಶ್ರಮದ ವಿರುದ್ಧ ಮಾಲಿನ್ಯದ ಆರೋಪವನ್ನ ಮಾಡಲಾಗ್ತಾ ಇದೆ. ಆ ಆಶ್ರಮದ ಹೆಸರೇ ಆರ್ಟ್ ಆಫ್ ಲಿವಿಂಗ್. ಪ್ರತಿಷ್ಠಿತ ಆಶ್ರಮ ಇದು, ನಿಮ್ಗೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಇದು ಆರ್ಟ್ ಆಫ್ ಲಿವಿಂಗ್. ಆರ್ಟ್ ಆಫ್ ಲಿವಿಂಗ್ ನಿಂದ ಪರಿಸರ ಮಾಲಿನ್ಯವನ್ನ ಉಂಟು ಮಾಡಲಾಗ್ತಾ ಇದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವಂತಹ ಆಶ್ರಮದಲ್ಲಿ ಉತ್ಪತ್ತಿಯಾಗುವಂತ ತ್ಯಾಜ್ಯದಿಂದ ಮಾಲಿನ್ಯ ಉಂಟಾಗ್ತಾ ಇದೆಯಂತೆ. ಆಶ್ರಮದ ಆಹಾರ ತ್ಯಾಜ್ಯವನ್ನ ಕೆರೆಗೆ ಸುರಿದು ಮಾಲಿನ್ಯವನ್ನ ಉಂಟು ಮಾಡಲಾಗ್ತಾ ಇದೆಯಂತೆ. ರಾಜರಾಜೇಶ್ವರಿ ನಗರದ ಆಗರ ಕೆರೆಗೆ ತ್ಯಾಜ್ಯವನ್ನ ಸುರಿತಾರೆ. ಆಹಾರ ತ್ಯಾಜ್ಯದ ಜೊತೆ ಪ್ಲಾಸ್ಟಿಕ್ ತ್ಯಾಜ್ಯವೂ ಕೂಡ ಕೆರೆಯನ್ನ ಸೇರ್ತಾ ಇದೆ. ಇಲ್ಲಿ ಆರ್ಟ್ ಆಫ್ ಲಿವಿಂಗ್ ಕ್ಯಾಂಪಸ್ ನಿಂದಲೇ ತ್ಯಾಜ್ಯವನ್ನ ರವಾನೆ ಮಾಡಲಾಗ್ತಾ ಇದೆ. ಪ್ಲಾಸ್ಟಿಕ್ ಇತರ ವಸ್ತು ಸಹಿತ ತ್ಯಾಜ್ಯವನ್ನ ಕೆರೆಗೆ ಸುರಿತಾರೆ. ನ್ಯೂಸ್ 18 ತಂಡ ಚೇಸ್ ಮಾಡಿದಾಗ ಈ ಒಂದು ಸತ್ಯ ಬಯಲಾಯಿತು. ಆಶ್ರಮದಿಂದ ತ್ಯಾಜ್ಯ ಸಾಗಿಸುತ್ತಿದ್ದಂತ ಖಾಸಗಿ ವ್ಯಕ್ತಿಯಿಂದ ಈ ಒಂದು ಕೃತ್ಯವನ್ನ ಮಾಡಲಾಗ್ತಾ ಇದೆ. ಮೀನಿನ ಟೆಂಡರ್ ಪಡೆದಂತ ಪುಟ್ಟ ರುದ್ರಯ್ಯನಿಂದ ಕೆರೆಯನ್ನ ಮಲಿನ ಮಾಡಲಾಗ್ತಾ ಇದೆ. ಮೀನಿಗೆ ಆಹಾರವಾಗಿ ಆಶ್ರಮದ ತ್ಯಾಜ್ಯವನ್ನ ಆತ ಬಳಕೆ ಮಾಡ್ತಾ ಇದ್ದಾನೆ. ಆಹಾರ ತ್ಯಾಜ್ಯದ ಜೊತೆಗೆ ಪ್ಲಾಸ್ಟಿಕ್ ಇತರ ತ್ಯಾಜ್ಯ ಕೂಡ ಕೆರೆ ಪಾಲಾಗ್ತಾ ಇದೆ. ಇಲ್ಲಿ ಕೆರೆ ದಡದಲ್ಲಿ ಪ್ಲಾಸ್ಟಿಕ್, ಎಣ್ಣೆ ಬಾಟ್ಲಿ, ಸಿಗರೆಟ್ ಪ್ಯಾಕು ಇವೆಲ್ಲವೂ ಕೂಡ ಇರುವಂತದ್ದು. ನಿತ್ಯ ಸುರಿಯುವಂತ ತ್ಯಾಜ್ಯದಿಂದ ಆಗರ ಕೆರೆ ಸಂಪೂರ್ಣವಾಗಿ ಮಲಿನವಾಗ್ತಾ ಇದೆ. ನೋಡ್ತಾ ಇದ್ದೀರಾ ನೀವು ಕೂಡ ಆರ್ಟ್ ಆಫ್ ಲಿವಿಂಗ್. ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ಇರುವಂತವರಿಗೆ ಈ ಆರ್ಟ್ ಆಫ್ ಲಿವಿಂಗ್ ಪ್ರತಿಷ್ಠಿತ ಆಶ್ರಮದ ಬಗ್ಗೆ ಎಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಇದು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಫೇಮಸ್ ಅಲ್ಲ, ಆಲ್ ಓವರ್ ವರ್ಲ್ಡ್ ವೈಡ್ ಈ ಒಂದು ಆಶ್ರಮ ಫೇಮಸ್. ಆ ಒಂದು ಆರ್ಟ್ ಆಫ್ ಲಿವಿಂಗ್ ನ ರವಿಶಂಕರ್ ಗುರೂಜಿ ಅವರು ಎಲ್ಲಾ ಕಡೆನೂ ಕೂಡ ಫೇಮಸ್ ಆಗಿರುವಂತಹ ಒಬ್ಬರು ಸ್ವಾಮೀಜಿಗಳು. ನೋಡ್ತಾ ಇದ್ದೀರಾ ನೀವು ಕೂಡ ಯಾವ ರೀತಿಯಾಗಿ ಅಲ್ಲಿ ಉಪಯೋಗಿಸಿರುವಂತಹ ಒಂದು ತ್ಯಾಜ್ಯವನ್ನ ಇಲ್ಲಿ ತಂದು ಕೆರೆಗೆ ಸುರಿತಾ ಇದ್ದಾರೆ ಅಂತ. ನ್ಯೂಸ್ 18 ಕನ್ನಡ ಇದನ್ನ ಫಾಲೋ ಮಾಡಿದಂತಹ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಸಿಕ್ಕಿ ಬಿದ್ರು. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ತಂದು ಅಲ್ಲಿ ಆ ಒಂದು ಅಂದ್ರೆ ಅಲ್ಲಿ ಕೆರೆ ಒಳಗೆ ಸುರಿತಾ ಇದ್ದಾರೆ ಅವರು ಅನ್ನೋದನ್ನ, ಆ ಟ್ಯಾಂಕ್ ನಿಂದ, ಆ ಒಂದು ಆರ್ಟ್ ಆಫ್ ಲಿವಿಂಗ್ ನಿಂದ ತರುವಂತ ತ್ಯಾಜ್ಯವನ್ನ ಈ ಕೆರೆ ಒಳಗೆ ತಂದು ಸುರಿತಾ ಇದ್ದಾರೆ. ಇದರಿಂದ ಮಲಿನ ಉಂಟಾಗ್ತಾ ಇದೆ, ಮಾಲಿನ್ಯ ಉಂಟಾಗ್ತಾ ಇದೆ ಅನ್ನೋದನ್ನ ಆರೋಪ ಮಾಡ್ತಾ ಇದ್ರು ಅಲ್ಲಿನ ಗ್ರಾಮಸ್ಥರು. ನಂತರ ಇದನ್ನ ನ್ಯೂಸ್ 18 ಕನ್ನಡ ಈ ಸತ್ಯವನ್ನ ಬಟಾಬಯಲು ಮಾಡಬೇಕು ಅಂತಾನೆ ಫಾಲೋ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಯಾವ ರೀತಿಯಾಗಿ ಅವರು ಮಾಲಿನ್ಯವನ್ನ ಉಂಟು ಮಾಡ್ತಾ ಇದ್ದಾರೆ ಮತ್ತು ಒಂದ್ ಕಡೆ ಆ ತ್ಯಾಜ್ಯವನ್ನ ಯಾವ ರೀತಿಯಾಗಿ ತಂದು ಸುರಿತಾ ಇದ್ದಾರೆ ಅನ್ನೋದನ್ನ ಫಾಲೋ ಮಾಡ್ತು ನ್ಯೂಸ್ 18 ಕನ್ನಡ. ನೀವು ಕೂಡ ನೋಡ್ತಾ ಇದ್ದೀರಾ. ಅಂದ್ರೆ ಆರ್ಟ್ ಆಫ್ ಲಿವಿಂಗ್ ಆ ಒಂದು ಆಶ್ರಮದಿಂದ ಹೊರಬಂದಂತಹ ಈ ಒಂದು ಟಾಟಾ ಏಸ್ ಗಾಡಿ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಆ ಟಾಟಾ ಏಸ್ ಗಾಡಿನಲ್ಲಿ ಯಾವ ರೀತಿಯಾದಂತ ಟ್ಯಾಂಕರ್ಗಳು, ಸುಮಾರು 5-6 ಟ್ಯಾಂಕರ್ಗಳು ತುಂಬಿರುವಂತಹ ಆ ಒಂದು ಟಾಟಾ ಏಸ್ ಗಾಡಿ ಅಲ್ಲಿ ಇರುವಂತಹ ಆಗರ ಕೆರೆ ಹತ್ರ ಹೋಗ್ತಾ ಇರುವಂತದ್ದು. ಅಲ್ಲಿ ಹೋಗಾದ್ಮೇಲೆ ಕಂಪ್ಲೀಟ್ ಆಗಿ ಅದರ ಒಳಗೇನೆ ಸುರಿತಾರೆ. ಯಾರಿಗೂ ಕೂಡ ಕೇರ್ ಮಾಡೋದಿಲ್ಲ. ಇಲ್ಲಿ ಪ್ರಮುಖವಾಗಿ ಈ ಒಂದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಈ ತ್ಯಾಜ್ಯವನ್ನ ಸುರಿತಾ ಇರೋದೆ ಆ ಆಗರ ಕೆರೆಯನ್ನ ಇಲ್ಲಿ ಪ್ರಮುಖವಾಗಿ ಪುಟ್ಟರಂಗಯ್ಯ ಅನ್ನೋರು ಅಲ್ಲಿ ಮೀನಿನ ಒಂದು ಅಂದ್ರೆ ಇಲ್ಲಿ ಗುತ್ತಿಗೆಯನ್ನ ಪಡೆದಿರ್ತಾರೆ. ಅವರೇ ತಂದು ಇಲ್ಲಿ ಸುರಿತಾ ಇದ್ದಾರೆ. ಅದಕ್ಕೆ ಆಹಾರವನ್ನ ಕೊಡುವ ನಿಟ್ಟಿನಲ್ಲಿ ಈ ಒಂದು ತ್ಯಾಜ್ಯವನ್ನ ಸುರಿತಾ ಇದ್ದಾರೆ ಅನ್ನುವ ಆರೋಪ ಈಗ ಆಲ್ರೆಡಿ ಕೇಳಿ ಬಂದಿತ್ತು. ಸೊ ಇದಕ್ಕೋಸ್ಕರನೇ ಈ ಸತ್ಯವನ್ನ ಬಟಾಬಯಲು ಮಾಡಬೇಕು ಅನ್ನುವ ನಿಟ್ಟಿನಲ್ಲೇ ನ್ಯೂಸ್ 18 ಕನ್ನಡ ಕೂಡ ಫಾಲೋ ಅಪ್ ಮಾಡಿದಾಗ ಇದು ಸ್ಪಷ್ಟವಾಗಿ ಹೊರಬಿತ್ತು. ನೋಡ್ತಾ ಇದ್ದೀರಾ, ಕೆರೆಯ ಸುತ್ತ ದೋಣಿ ಒಳಗೆ ಹಾಕೊಳ್ತಾರೆ ತರುವಂತ ತ್ಯಾಜ್ಯವನ್ನ. ಅದಾದ್ಮೇಲೆ ಕೆರೆಯ ಸುತ್ತ ಸುರಿತಾ ಹೋಗ್ತಾರೆ ಅವರು. ಇದರಿಂದನೇ ಅಲ್ಲಿನ ಜನ ಈ ಒಂದು ಆರೋಪವನ್ನ ಮಾಡಿದ್ದಂಥದ್ದು. ಅದಾದ್ಮೇಲೆ ಇದು ಬಟಾಬಯಲಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ, ತೆಪ್ಪದಲ್ಲಿ ಆ ಒಂದು ತರುವಂತ ತ್ಯಾಜ್ಯವನ್ನ ತಂದು ಸುರಿತಾರೆ. ಅದಾದ್ಮೇಲೆ ಅದೆಲ್ಲವನ್ನೂ ಕೂಡ ಅಲ್ಲಿರುವಂತ ಜಲಚರ ಪ್ರಾಣಿಗಳಿಗೆ ಸುತ್ತ ಇಡೀ ಕೆರೆ ಸುತ್ತ ಒಂದ್ ರೌಂಡ್ ಹಾಕ್ಬಿಟ್ಟು
ಎಲ್ಲಾ ಕಡೆ ಕೂಡ ತಂದು ಸುರಿತಾರೆ. ಇದರ ಜೊತೆಗೆ ಅಲ್ಲಿ ಬರುವಂತ ಒಂದು ಪ್ಲಾಸ್ಟಿಕ್ ಆಗಿರ್ಬೋದು, ಇನ್ನೊಂದ್ ಕಡೆ ಎಣ್ಣೆ ಬಾಟ್ಲು, ಮತ್ತೊಂದ್ ಕಡೆ ಸಿಗರೇಟ್ ನ ಆ ಒಂದು ಕಸದ ರಾಶಿಯನ್ನ ತಂದು ಸುರಿತಾ ಇದ್ದಾರಂತೆ. ಸೊ ಹೀಗಾಗಿನೇ ಗ್ರಾಮಸ್ಥರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲದರ ಬಗ್ಗೆನೂ ಕೂಡ ಮಾತನಾಡುವಂತಹ ಈ ಆಶ್ರಮದವರು ಇದರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಸಾಕಷ್ಟು ದಿನಗಳಿಂದ ಇದೇ ರೀತಿಯಾಗಿ ನಡೀತಾ ಇದೆಯಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರು ಏನ್ ಮಾತನಾಡಿದ್ರು, ಯಾವ ರೀತಿಯಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ನೋಡೋಣ. ಸುಮಾರು ದಿವಸಗಳಿಂದ ನೋಡ್ತಾ ಇದ್ದೀವಿ, ಜನಗಳಿಗೆ ಕುಡಿಯೋಕ್ಕೆ ಈ ಬೇಸಿಗೆ ಕಾಲದಲ್ಲಿ ನೀರು ಸಿಗ್ತಾಯಿಲ್ಲ ಪಾಪ. ಆಮೇಲೆ ಸುಮಾರು ಕೆರೆಗಳು ಒತ್ತುವರಿ ಆಗಿದೆ, ಕೆರೆಗಳಲ್ಲಿ ನೀರಿಲ್ಲ. ಎಲ್ಲ ಈ ಥರ ಆಗಿರೋ ಟೈಮಲ್ಲಿ ನಮ್ಮ ಊರಿನ ಕೆರೆ ತುಂಬ ಅಚ್ಚುಕಟ್ಟಾಗಿದೆ. ಈ ಕೆರೆನ ಕೂಡ ಈಗ ಅದನ್ನು ಹಾಳು ಮಾಡ್ತಾ ಇದ್ದಾರೆ. ಡೈಲ್ಯೂಟೆಡ್ ಫುಡ್ನ ತೊಗೊಂಬಂದು ಎಲ್ಲಿಂದನೂ ತೊಗೊಂಡ್ಬಂದು ಇಲ್ಲಿ ಎಸಿತಾರೆ. ಅದರಿಂದ ಇಲ್ಲಿರೋ ದನ ಕರುಗಳಿಗೆ ತೊಂದರೆ ಆಗ್ತಾಯಿದೆ. ಅಲ್ಲಿ ನೋಡಿ, ಇಲ್ಲೇ ಕಾಣುತ್ತೆ, ನಿಮಗೆ ನೋಡ್ತಿದ್ದಂಗೆ ಕಾಣುತ್ತೆ ಎಷ್ಟು ಇದಾಗಿದೆ ಅಂತೇಳಿ. ಇದು ಆಯಿಲ್ ಕಂಟೆಂಟ್ ಮೇಲ್ಗಡೆ ಫ್ಲೋ ಆಗ್ತಾ ಇರುತ್ತೆ ನೀರಲ್ಲಿ. ಸೊ ಈ ಥರ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಕೆರೆಗಳು ಮುಂದಿನ ದಿವಸಗಳಲ್ಲಿ ನಾವು ಜನಗಳು ಕುಡಿಯೋದಕ್ಕೆ, ಈ ದನ ಕರುಗಳು ಅಥವಾ ಪ್ರಾಣಿಗಳಿಗೆ ಕುಡಿಯೋದಕ್ಕೆ ಅಂತ ವ್ಯವಸ್ಥೆಯಾಗಿ ಇರುವಂಥ ಒಂದು ಊರಿನ ಕೆರೆನ ಅಧ್ವಾನವಾಗಿ ಹಾಳು ಮಾಡ್ತಾ ಇದೆ. ಇಲ್ಲಿನ ಅಧಿಕಾರಿಗಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇದ್ರ ಬಗ್ಗೆ ಇಲ್ಲಿ ಬಂದರೆ ಪೇಪರು, ಪ್ಲಾಸ್ಟಿಕ್ಕು, ಅದು ಇದು ಗಲೀಜೆಲ್ಲ ತಂದು ಹಾಕ್ತಿದ್ದಾರೆ. ಇದರಿಂದ ಹಸುಗಳು ನೀರು ಕುಡಿಯೋಕ್ಕೆ ಬರ್ತವೆ, ಪ್ರಾಣಿ ಪಕ್ಷಿಗಳೆಲ್ಲ ಬರ್ತಾ ಇದ್ದಾವಲ್ಲ, ಅದರಿಂದ ಹೋಗ್ತಾ ನೀರೆಲ್ಲ ಕಲುಷಿತವಾಗುತ್ತೆ. ಇದರಿಂದ ಮುಂದಕ್ಕೆ ನೀರೆಲ್ಲ ಕಲುಷಿತ ಆದಮೇಲೆ ನೀರು ಕುಡಿದ ಹಸುಗಳು, ದನ ಕರು ಇವೆಲ್ಲ ಸಾಯೋ ಪರಿಸ್ಥಿತಿ ಬರುತ್ತೆ. ಇದರಿಂದ ನಮ್ಮಿಂದ ಏನು ಅನಿಸಿಕೆ ಅಂದರೆ, ಇಲ್ಲಿರೋ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೊಂಡು ಅದ್ರ ತಕ್ಕಂತೆ ಅದನ್ನು ಕ್ಲೀನಾಗಿ ನೀಟಾಗಿ ನೋಡ್ಕೊಳ್ಳೋ ಥರ ವ್ಯವಸ್ಥೆ ಮಾಡಬೇಕು ಅಂತ. ಸ್ಥಳೀಯರು ಕಂಪ್ಲೇಂಟ್ ಕೊಟ್ಟರು, ಅವ್ರು ಏನು ಕ್ರಮ ಇದು ಮಾಡಲ್ವಾ? ಈ ಹಳಸಿದ ಅನ್ನ ಮತ್ತು ಪ್ಲಾಸ್ಟಿಕ್ ಎಲ್ಲ ಹಾಕಿದಾಗೆಲ್ಲ ಅದು ಸ್ಥಳೀಯರು ಬಂದಾಗ ಏನು ಹೇಳ್ತಾರೆ, ಏನು ಮಾಡಲ್ಲ, ನಾವು ಕೆರೆ ಇದೆಲ್ಲ ಪೊಲ್ಯೂಟ್ ನಾವು ಮಾಡೋದಿಲ್ಲ, ಆ ಥರ ಎಲ್ಲ ನಮಗೆ ಇದೇ ಇಲ್ಲ ಅಂತ ಹೇಳ್ತಾರೆ. ನೋಡ್ತಾ ಇದ್ರೆ ಅಲ್ಲಿ ಆಗರ ಕೆರೆ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಕಲುಷಿತ ಆಗ್ತಾ ಇದೆ ಅನ್ನೋದನ್ನ ಆರ್ಟ್ ಆಫ್ ಲಿವಿಂಗ್ ನ ತ್ಯಾಜ್ಯವನ್ನ ತಂದು ಈ ಒಂದು ಕೆರೆಗೆ ಸುರಿತಾ ಇದ್ದಾರೆ. ಅಲ್ಲಿನ ಗ್ರಾಮಸ್ಥರು ಕೂಡ ಮಾತನಾಡಿದ್ದನ್ನ ನೀವು ಕೇಳಿಸ್ಕೊಂಡ್ರಿ. ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ಇರುವಂತಹ ಕೆರೆಗಳನ್ನೆಲ್ಲವನ್ನೂ ಕೂಡ ಆಲ್ಮೋಸ್ಟ್ ಒತ್ತುವರಿ ಮಾಡಿಕೊಂಡು ಈಗ ಆಲ್ರೆಡಿ ನಾಶ ಮಾಡ್ತಾ ಇದ್ದಾರೆ. ಇರುವಂತಹ ಚೆನ್ನಾಗಿರುವಂತಹ ಕೆರೆಯನ್ನ ಕೂಡ ಇವರು ತಂದು ತ್ಯಾಜ್ಯವನ್ನ ಸುರಿತಾ ಕಲುಷಿತ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಒಂದು ಆಕ್ರೋಶದ ಮಾತುಗಳನ್ನ ಕೂಡ ಆಡ್ತಾ ಇದ್ರು. ನೋಡ್ತಾ ಇದ್ರ ಯಾವ ರೀತಿಯಾಗಿ ಆ ಒಂದು ತೆಪ್ಪಕ್ಕೆ ಸುರ್ಕೊಂಡು ಇಡೀ ಕೆರೆ ತುಂಬಾ ಹರಡ್ಕೊಂಡು ಅಲ್ಲಿರುವಂತ ಕೆರೆನೂ ಕೂಡ ಹಾಳು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅಲ್ಲಿರುವಂತ ಜಾನುವಾರುಗಳು, ಪಕ್ಷಿಗಳು ಎಲ್ಲವೂ ಕೂಡ ಅವಲಂಬಿಸಿರೋದೆ ಈ ಒಂದು ಆಗರ ಕೆರೆಯನ್ನ. ಆದ್ರೆ ಕಂಪ್ಲೀಟ್ ಆಗಿ ಈಗ ಕಲುಷಿತ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಮತ್ತೊಂದ್ ಕಡೆ ಸಾಕಷ್ಟು ಜನರು ಕೂಡ ಅದೇ ನೀರನ್ನ ಅವಲಂಬಿಸ್ತಾ ಇರುವಂತದ್ದು. ಆದ್ರೆ ಇವರು ಕಲುಷಿತ ಮಾಡ್ತಾ ಈ ಕೆರೆಯನ್ನು ಕೂಡ ನಾಶ ಮಾಡುವ ಹಂತಕ್ಕೆ ತರ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಷ್ಟೆಲ್ಲ ಆಗ್ತಾ ಇದ್ರು, ಸಾಕಷ್ಟು ದಿನಗಳಿಂದಲೂ ಕೂಡ ಇದೇ ರೀತಿಯಾಗಿ ಮಾಡ್ತಾ ಇದ್ರು ಕೂಡ ಆರ್ಟ್ ಆಫ್ ಲಿವಿಂಗ್ ನವರು ಮಾತ್ರ ಡೋಂಟ್ ಕೇರ್ ಅಂತ ಇದ್ದಾರೆ. ಎಲ್ರಿಗೂ ಕೂಡ ಉಪದೇಶವನ್ನ ಕೊಡುವಂತವ್ರು ಇಲ್ಲಿ ಆಗ್ತಾ ಇರುವಂತಹ ಒಂದು ಕಲುಷಿತ ಮಾಡ್ತಾ ಇರುವಂತಹ ಕೆರೆ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅನ್ನೋದೇ ಪ್ರಶ್ನೆ ಆಗಿದೆ.